ನಮಗೆ ನೆರಳು ಬೇಕಾಯ್ತಂದರೆ ಮರದ ಕೆಳಗೆ ಹೋಗಬೇಕು, ನೀರು ಬೇಕಾಯ್ತಂದರೆ ನದಿ ಹತ್ತಿರ ಹೋಗಬೇಕು, ಶಾಂತಿ ಸಮಾಧಾನ ಆನಂದ ಬೇಕಾದರೆ ಅದು ಕೊಪ್ಪಳ ಗವಿಸಿದ್ದೇ ಜಾತ್ರೆಗೆ ಬರಬೇಕು. ನಿಜಕ್ಕೂ ಈ ಒಂದು ಬಹಳಷ್ಟು ಕಾರ್ಯಕ್ರಮಗಳಿಗೆ ನಾವು ಹೋಗ್ತೀವಿ, ಭಾಳ ಕಾರ್ಯಕ್ರಮಗಳನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಅಜ್ಜನ ಜಾತ್ರೆಗೆ ಬಂದರೆ ಅದು ನಿಜಕ್ಕೂ ಭಾರತ ದರ್ಶನನೇ ಇಲ್ಲಾಗ್ತದೆ. ನಮ್ಮ ಭಾರತ ಸಂಸ್ಕೃತಿ ನೆಲದ ಮ್ಯಾಗ ಕೂಡೋದಲ್ಲ, ಅದೇ ಭಾರತ ದರ್ಶನ. ಇಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಇದು ನಿಜಕ್ಕೂ ಭಾರತ ದರ್ಶನ. ಇದಕ್ಕೆಲ್ಲ ರೂವಾರಿಗಳು, ಕಾರಣೀಕರ್ತರು ಒಂದು ದಿವ್ಯ ಶಕ್ತಿ. ಅದು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಒಬ್ಬ ಕಲಾವಿದಿದ್ದ, ಚೆನ್ನಾಗಿ ಇಷ್ಟೊತ್ತೆಲ್ಲ ನುಡಿಸಿದ್ರು. ಇದೇ ರೀತಿ ಜನ ಕಿಕ್ಕೆರೆದಿತ್ತು. ಕಿಕ್ಕೆರೆದಾಗ ಹಿಂದೊಬ್ಬ ಪ್ರೇಕ್ಷಕ ಕೈ ಮಾಡ್ತಿದ್ದ. ಆ ತಬಲಾ ನುಡಿಸ್ತಕ್ಕಂಥ ಕಲಾವಿದ ಅದನ್ನು ನೋಡಿ ನೋಡಿ ಅವ ಮತ್ತಿಷ್ಟು ಜೋರಾಗಿ ಬಾರಿಸ್ತಿದ್ದ. ಮತ್ತೆ ಅವನು ಕುರ್ಜಿ ಮ್ಯಾಗ ನಿಂತು ಅವನು ಕೈ ಮಾಡ್ತಿದ್ದ. ಆ ಕೈ ಯಾವ ರೀತಿ ತಿರ್ಸ್ತಿದ್ದ ಅಂತಂದರೆ, ಆ ತಬಲಾ ನುಡಿಸೋವನಿಗೆ ನಿನಗೆ ಬರಂಗಿಲ್ಲ ಅಂತಕ್ಕಂಥದ್ದು ಆ ಒಂದು ದೃಶ್ಯ ಅವನ ಕಣ್ಮುಂದೆ ಬರ್ತಿತ್ತು. ಆ ಪ್ರೇಕ್ಷಕ ಮತ್ತೆ ಎಲ್ಲರ ಮೇಲೆ ನಿಂತು ಕೈ ತಿರ್ಸ್ತಿದ್ದ. ಅದು ನೋಡಿ ಮತ್ತಿಷ್ಟು ಜೋರಾಗಿ ಬಾರಿಸ್ತತ್ತ. ಅವಾಗೆಲ್ಲ ಮುಗಿದ ಮ್ಯಾಗ ಎಲ್ಲ ಪ್ರೇಕ್ಷಕರು ಬಂದು ಆ ಕಲಾವಿದನನ್ನು ಅಭಿನಂದಿಸ್ತಾ ಇದ್ದರು. ಆದರೆ ಆ ಕಲಾವಿದನಿಗೆ ಯಾರು ಕೈಯನ್ನು ಮಾಡಿದ್ರು ಅವ್ರಿಗೆ ನೋಡ್ಬೇಕಂತಕ್ಕಂಥ ತವಕ ಆ ಕಲಾವಿದನ ಬೆಲೆ. ಎಲ್ಲರೂ ಬರಬೇಕು, ಅಭಿನಂದನೆ ಹೇಳಬೇಕು, ಎಲ್ಲರೂ ಬರಬೇಕು, ಅವರಿಗೆ ಕೈದಾಗ ಕೈ ಕೊಟ್ಟು ಭಾಳ ಖುಷಿಯಿಂದ ಅವರಿಗೆ ಅಭಿನಂದಿಸಿ ಹೋಗಬೇಕು. ಆ ಕಲಾವಿದ ಅವನ ಕಡೆನೇ ನೋಡ್ತಾ ಇದ್ದ. ಕೊನೆಗೆ ಅವನು ಬಂದ. ಆವಾಗ ಕಲಾವಿದ ಅಂದ, ಮತ್ತು ನಾ ಇಷ್ಟು ತಬಲಾ ನುಡಿಸ್ತಾ ಇದ್ದೆ, ನೀನು ಈ ರೀತಿ ಕೈ ಮಾಡ್ದು, ಏನಿದ್ರ ಅರ್ಥ? ನನಗೆ ಏನು ಬರೋದಿಲ್ಲನೋ, ಇನ್ನೂ ಏನಾದರೂ ಬದಲಾವಣೆ ಮಾಡ್ಕೋಬೇಕು? ಆಗ ಆ ಪ್ರೇಕ್ಷಕ ಹೇಳ್ದ, ಆ ವ್ಯಕ್ತಿ ಹೇಳ್ದ, ಇಲ್ಲ, ನಾನು ಆ ರೀತಿ ಯಾಕೆ ಹಾಗೆ ಮಾಡ್ದೆ ಅಂದ್ರೆ, ನಿನ್ನಂಗೆ ತಬಲಾ ಮತ್ತೊಬ್ರಿಗೆ ನುಡಿಸ್ಲಂಗೆ ಬರಂಗಿಲ್ಲ. ಅದೇ ರೀತಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಷ್ಟು ಇದು ಎಲ್ಲ ಸೇವಾ. ನಿಜಕ್ಕೂ 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಮಾಡಿದ್ದು ಕೇಳಿದ್ದೀವಿ, ಓದಿದ್ದೀವಿ. ಆದರೂ ನೋಡಬೇಕಂದ್ರೆ ಅದು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಬಂದು ನೋಡಬೇಕು. ಯಾಕಂದ್ರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ನ್ಯಾಯ ಕೊಡ್ತಕ್ಕಂಥ ನ್ಯಾಯಪೀಠನೇ ಇವತ್ತು ನ್ಯಾಯ ಯಾರ ಬಲ್ಲಿ ಕೇಳಬೇಕಂತ ಹೇಳಿದಾರಂದ್ರೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಹತ್ತಿರ ಕೇಳಬೇಕು ಅಂತಕ್ಕಂಥದ್ದು ಹೇಳಿದ. ನಿಜಕ್ಕೂ ಇವತ್ತು ಭಾಳ ಒಳ್ಳೆ ವಿಷಯ. ಭಕ್ತ ಹಿತಚಿಂತನ ಭಾಳ ಒಳ್ಳೆ ಯಾವ್ಯಾವೋ ನಡೀತಾವೆ. ಆದ್ರೆ ಭಕ್ತರ ಬಗ್ಗೆ ಅಪ್ಪಗಳಿಗೆ ಎಷ್ಟು ಚಿಂತೆ ಅಂದ್ರೆ, ನಿಮ್ಮ ಮನ್ಯಾಗ 4 ಜನ ಬಂದ್ರೆ ಏನೇನೋ ಚಿಂತೆ ಚಾಲೂ ಆಗ್ತದೆ. ಆದ್ರೆ ಅಪ್ಪಗಳಿಗೆ ಭಕ್ತರ ಮಠಕ್ಕೆ ಬಂದ್ರೆ ಎಷ್ಟು ಪದಾರ್ಥಗಳು ಬಡಿಸ್ಬೇಕಂತಕ್ಕಂಥ ಚಿಂತೆ ಅವ್ರಿಗದ. ನಿಜಕ್ಕೂ ಭಕ್ತರ ಹಿತ. ಬಸವಣ್ಣವರು ಕುರಿತು ಏನು ಆ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿದ್ದರು ಬಸವಣ್ಣವರು, ಅಲ್ಲಿ ಎಲ್ಲರೂ ಯಾವ ರೀತಿ ಮಾಡಿದ್ರು,
ಅದ್ರ ಸಲಕ್ಕೆ ಹೇಳ್ತಾರೆ, ಭಕ್ತನಾದರೆ ಬಸವಣ್ಣನಂತಾಗಬೇಕು. ಕಲ್ಯಾಣ ರಾಜ್ಯದಾಗ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಹೃದಯವಂತಿಕೆ, ಸಕಲ ಜೀವರಾಶಿಗಳನ್ನು ಪ್ರೀತಿಸ್ತಕ್ಕಂಥವ್ರು. ಅವರಿಗೋಸ್ಕರ ರಾಜ್ಯ ರಾಷ್ಟ್ರ ಜಗತ್ತೇ ಬಸವ ಕಲ್ಯಾಣ ಕಡೆ ಧಾವಿಸಿ ಬಂತು. ಕಾರಣ ಏನು ಅಂತಂದರೆ ಅವ್ರ ಹೃದಯವಂತಿಕೆ, ಅವ್ರ ಪ್ರೀತಿ ಆ ತಾಯಿ ಹೃದಯಕ್ಕೆ ಬಂತು. ಆ ಕಲ್ಯಾಣ ರಾಜ್ಯದಲ್ಲಿ ಹೆಂಗೆ ಬಸವಣ್ಣವ್ರು ಅಲ್ಲೆಲ್ಲ ಯಾವ ರೀತಿ ಮಾಡಿದ್ರು ಅಂತಂದ್ರೆ, ಅಲ್ಲಿ ನೀಡುವರುಂಟು ಬೇಡುವರಿಲ್ಲದ ಕಾರಣ ಬಡವನಾದೆ. ಅಲ್ಲೆಲ್ಲರೂ ನೀಡೋರಿದ್ದರು, ಬೇಡುವರು ಇಲ್ಲದ ಕಾರಣ ಬಡವನಾದೆ. ಅಂದ್ರೆ ಅಷ್ಟು ಸಮೃದ್ಧಿ ಆ ಕಲ್ಯಾಣ ರಾಜ್ಯ ಮಾಡಿದ್ದರು. ಆ ಸಮೃದ್ಧಿ ಮಾಡಿದ ಸಲುವಾಗಿ ಅಲ್ಲಿ ಎಂತೆಂಥವ್ರು ಪ್ರತಿಯೊಬ್ಬರು ಅಲ್ಲಿ ಕಾಯಕ, ದಾಸೋಹ, ಸತ್ಸಂಗ, ಶಿವಯೋಗ, ಇಡೀ ಅದು ಒಂದು ರೀತಿ ಸ್ವರ್ಗದ ಸಮಾನ. ಅಂಥ ಬಸವಣ್ಣವರು ಅಲ್ಲಿ ಯಾರಿಗಾದರೂ ಏನರ ಆದಂದರೆ ಅವರು ಎಲ್ಲ ರೀತಿಯಿಂದ ಚೆನ್ನಾಗಾದರೆ ಅವ್ರಿಗೆ ಆನಂದ. ಅಸಲಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಡೆಯಲ್ ಅರಿಯದೆ ನುಡಿಯಲ್ ಅರಿಯದೆ ಲಿಂಗವ ಪೂಜಿಸಿ ಫಲವೇ ನಯ. ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ. ಕೂಡಲ ಸಂಗಮ ದೇವ ಶರಣರ ಮನನೊಂದರೆ ಆನು ಬೆಂದೆನಯ್ಯ. ಜನ್ಮ ಕೊಟ್ಟಂಥ ತಾಯಿ ತಂದೆ ತನ್ನ ಮಕ್ಕಳಿಗೆ ಏನಾದರೂ ಆದರೆ ಅವ್ರದ್ದು ಒಳ್ಳೇದಾದರೆ ತಾಯಿ ತಂದೆಗೆ ಭಾಳ ಖುಷಿ. ಮಕ್ಕಳಿಗೇನೋ ವ್ಯತ್ಯಾಸ ಇತ್ತು ಯಾವುದೇ ರಂಗದಲ್ಲಿ, ತಾಯಿ ತಂದೆಗೆ ಭಾಳ ತ್ರಾಸಾಗ್ತದೆ. ಇಡೀ ಕಲ್ಯಾಣ ರಾಜ್ಯದಲ್ಲಿ ಬಸವಣ್ಣವರು ಯಾರಿಗಾದರೂ ನೋವಾದರೆ ಬಸವಣ್ಣವರಿಗೆ ಭಾಳ ತ್ರಾಸಾಗ್ತಿತ್ತು. ಅಲ್ಲಿ ಎಲ್ಲರೂ ಆನಂದದಿಂದ ಇದ್ದರೆ ಬಸವಣ್ಣವರು ಭಾಳ ತೃಪ್ತಿ ಪಡ್ತಿದ್ದರು. ಅದರ ಸಲುವಾಗಿ ಬಸವಣ್ಣವ್ರು ಹೇಳ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ. ಸದು ವಿನಯವೇ ಸದಾಶಿವನೊಲಿಮೆನಯ್ಯ. ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಇಲ್ಲಿ ಭಕ್ತರು ಹೆಂಗಿರಬೇಕು, ಯಾವ ರೀತಿ ಆ ನಯ ವಿನಯ ಪ್ರೀತಿ ಪ್ರೇಮ. ಒಂದು ಘಟನೆ ನೆನಪಿಗೆ ಬರ್ತದೆ. ಒಂದು ಮನೆ, ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ರಾತ್ರಿ ಹೊತ್ತಿಗೆ, ಮಧ್ಯರಾತ್ರಿ ಹೊತ್ತಿಗೆ ಬಾಗಿಲು ಬಾರಿಸ್ತಾಳೆ. ಏ ಯಜಮಾನ ಬಾಗಿಲು ತೆಗಿ ಅಂತಾಳೆ. ಆ ಮಾತು ಕೇಳಿರ್ತಕ್ಕಂಥ ಯಜಮಾನ, ನೀನು ಯಾರು? ನಾ ಭಾಗ್ಯ ದೇವತೆ ಇದ್ದೀನಿ, ಬಾಗಿಲು ತೆಗಿ. ಆಗ ಅವನಿಗೆ ಖುಷಿ ಆಗ್ತದೆ. ಮಧ್ಯರಾತ್ರಿ ಬಂದಂಥ ಆ ಭಾಗ್ಯ ದೇವತೆ ಆ ಧ್ವನಿ ಕೇಳಿ ಅವನು ಓಡೋಡಿ ಹೋಗಿ ಬಾಗಿಲು ತೆಗಿತಾನೆ. ತಾಯಿ, ನನ್ನ ತಪ್ಪಾಯಿತು, ನನಗೆ ಗೊತ್ತಾಗಲಿಲ್ಲ, ನಿದ್ದೆದಲ್ಲಿದ್ದೀವಿ. ಆ ಬಾಗಿಲು ತೆಗೆದ ತಕ್ಷಣ ನಮಸ್ಕಾರ ಮಾಡ್ತಾನೆ ಯಜಮಾನ. ಯಜಮಾನ, ಈ ರಾತ್ರಿ ಇಲ್ಲೇ ಮಲಗ್ತೀನಿ, ಮತ್ತು ಇದೇ ರಾತ್ರಿ ನಾನು ಹೋಗಬೇಕು, ನಾಳೆ ರಾತ್ರಿ ಹೋಗ್ತೀನಿ. ಒಂದು ಕರಾರು, ನಾನು ಹೋಗುವಾಗ ನೀ ಏನು ಕೇಳ್ತಿ ಆ ಸಂಪತ್ತೆಲ್ಲ ಕೊಟ್ಟು ಹೋಗ್ತೀನಿ, ನೀನು ಕೇಳು ಅಂತ ಹೇಳಿದ್ರು. ಆ ಭಾಗ್ಯದೇವತೆ ಸರ ಹೋಗಿ ಒಳಗೆ ಮಲ್ಕೊಂಡು ಬಿಟ್ಟಳು. ಅವನಿಗೆ ನಿದ್ರೆ ಬರಲಿಲ್ಲ. ಅಡ್ಯಾಡ್ಲತ್ತ ಮನೆ ತುಂಬ, ಯಾರೂ ಎಚ್ಚರಿಲ್ಲ. ಭಾಗ್ಯದೇವತೆ ನನ್ನ ಮನೆಗೆ ಬಂದು ನೀ ಏನು ಕೇಳ್ತಿ ಕೇಳೋದು ಎಲ್ಲ ಸಂಪತ್ತು ಕೊಟ್ಟು ಹೋಗ್ತೀನಿ. ಆ ಮಾತು ಕೇಳಿರ್ತಕ್ಕಂಥ ಯಜಮಾನ ಅವನ ತಲೆಗೆಲ್ಲ ಕೆಲಸ ನಡೀತು. ಏನು ವಿಚಾರಗಳು ಹೊಂಟು, ಏನು ಕೇಳಬೇಕು, ಏನು ತಗೋಬೇಕು. ಆವಾಗ ಬೆಳಗಾಯಿತು. 3 ಜನ
ಮಕ್ಕಳು ಸ್ವಸ್ದೇರು ಎಲ್ಲರೂ ಮಾವನ ಹತ್ರ ಬಂದರು. ಅವಾಗ ಯಾಕೆ ರಾತ್ರಿ ನಿದ್ರೆ ಮಾಡಲಿಲ್ಲ, ಯಾಕೆ ಅಡ್ಡಾಡ್ತಾ ಇದ್ದಿ, ಇಂಥ ಯಾಕೆ ಅಷ್ಟೊತ್ತು? ಇಲ್ಲ, ರಾತ್ರಿ ಹೊತ್ತು ಭಾಗ್ಯದೇವತೆ ಮನ್ಯಾಗ ಬಂದಾಳ, ಏನು ಕೇಳ್ತಿರೋದು ಸಂಪತ್ತೆಲ್ಲ ಕೊಟ್ಟು ಹೋಗ್ತೀನಂತಂದಾಳ, ಏನು ಕೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅವಾಗ ಮೊದಲನೇ ಮಗ ಅವನಿಗೆ ಕೇಳ್ದ ತಂದೆ, ಮತ್ತು ಏನು ಬೇಕದು ಹೇಳು, ಅವರಿಗೆ ರಾತ್ರಿ ಹೊತ್ತು ಸಮಯ ಆಗ್ತದೆ ಮತ್ತೆ ಹೋಗ್ತಾರೆ, ಅವ್ರಿಗೆ ಕೇಳಬೇಕು. ಅವಾಗ ಮಗ ಅಂದ, ನನಗೂ ತಲೆ ನಡೀತಾ ಇಲ್ಲ, ಸೊಸಿ ಭಾಳ ಹುಷಾರಳ, ಅವ್ರಿಗೆ ಕೇಳಬೇಕು ಅಂತಂದ. ಸೊಸಿ ಎದ್ದು ನಿಂತಳು, ಮತ್ತು ಏನು ಬೇಕು ಹೇಳು. ಮಾವ, ನಮ್ಮಷ್ಟು ಶ್ರೀಮಂತ ಈ ನಾಡಿನಾಗ ಯಾರೂ ಇರಬಾರ್ದು, ಮತ್ತು ಏನು ಬೇಕು ಅದು ಹೇಳು. ನನ್ನ ಕಣ್ಣು ಎಲ್ಲಿ ತನಕ ಕಾಣ್ತಾವೆ, ನನ್ನ ಯಜಮಾನನ ಕಣ್ಣು ಎಲ್ಲಿ ತನಕ ಹೋಗ್ತದೆ, ಅದು ಎಲ್ಲ ನಂದೇ ಆಗಬೇಕು. ಮತ್ತು ಎರಡನೇ ಮಗನಿಗೆ ಕೇಳ್ದ, ಅವನು ಅಂದ, ನನಗೂ ತಲೆ ಹೊಳಿತಾ ಇಲ್ಲ, ಸೊಸಿನೇ ಭಾಳ ಶಾಣೆ ಹಳ. ಎರಡನೇ ಸೊಸಿಗೆ ಎದ್ದು ನಿಂದ್ರಿದ್ರು. ಅವಳು ಅಂದಳು, ಈ ಸಂಪತ್ತು, ಈ ಭೂಮಿ, ಇದಕ್ಕಿಂತ ದೊಡ್ಡದಂದ್ರೆ ಅಧಿಕಾರ. ಯಾವುದು ಅಧಿಕಾರ ಬೇಕು? ಈ ರಾಜ್ಯದು ಎಲ್ಲ ಜನ ನನ್ನ ಹತ್ತಿರ ಬರಬೇಕು. ಮತ್ತು ಯಾವುದು ಅಧಿಕಾರ? ಈ ರಾಜ್ಯದ ಮುಖ್ಯಮಂತ್ರಿ ನಾನೇ ಆಗಬೇಕು ಅಂತಂದಳು. ಇದು ಸಂಪತ್ತಂದಳು. ಮೂರನೇ ಸಣ್ಣ ಸೊಸಿ ಅವಳಂದಳು, ಮಾವ, ನಂದೊಂದು ವಿಚಾರದ, ಕೇಳಮ್ಮ. ಇಲ್ಲ, ಈ ಹಣ, ಸಂಪತ್ತು, ಐಶ್ವರ್ಯ, ಅಧಿಕಾರ ಇದು ಯಾವುದೂ ಕೊನೆಗೆ ಹೋಗೋದಿಲ್ಲ. ಈಗ ನಮ್ಮ ಮನ್ಯಾಗ ನಮ್ಮಲ್ಲಿ ಎಲ್ಲನೇ ಅದ, ತೃಪ್ತಿ ಅದ, ಸಮಾಧಾನ ಅದ, ಆನಂದ ಅದ, ಪ್ರೀತಿ ಅದ. ಎಷ್ಟು ಆನಂದಾಗಿರ್ತೀವಿ, ಎಷ್ಟು ಪ್ರೀತಿಯಿಂದ ಇರ್ತೀವಿ. ಬೇರೆ ಕುಟುಂಬದವ್ರು ನೋಡಿ ನಮ್ಮಂಗೆ ಇರಬೇಕಂತ ಬೇರೆಯವ್ರಿಗೆ ಉದಾಹರಣೆ ಕೊಡ್ತಾರೆ. ನೀ ಒಂದು ವೇಳೆ ಆ ಭಾಗ್ಯದೇವತೆ ಕೇಳಬೇಕಂದ್ರೆ ಹಣ, ಸಂಪತ್ತು, ಅಧಿಕಾರ ಬೇಡ. ಈ ಜೀವ ಇರುವವರೆಗೂ ಈ ನಮ್ಮ ಕುಟುಂಬ ಪ್ರೀತಿ ಹಂಗೆ ಜೀವನ ತುಂಬ ಇರಲಿಕ್ಕೆ ಅದೇ ಆಶೀರ್ವಾದ, ಅದೇ ಸಂಪತ್ತು ಕೇಳು ಮಾವ ಅಂತ ತಿಳ್ಕೊಂಡು ಸಣ್ಣ ಸೊಸಿ ಹೇಳಿದಳು. ಆ ಮಾತು ಕೇಳಿರ್ತಕ್ಕಂಥ ಮಾವ ಯಜಮಾನ ಭಾಳ ಖುಷಿಪಟ್ಟ. ಆಯಿತು, ರಾತ್ರಿ ಹೊತ್ತು ಮತ್ತೆ ಸಮಯ ಆಗ್ತದೆ, ನೀವೆಲ್ಲ ಶಾಂತವಾಗಿರ್ರಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಅಡ್ಡಾಡ್ಲತ್ತರು. ಅವರಿಗೆಲ್ಲ ಹೇಳಿದ್ರು, ಇಲ್ಲಿ ಭಾಗ್ಯದೇವತೆ ಬಂದಾಳ, ಮತ್ತೆ ರಾತ್ರಿ ಹೋಗೋಕ್ಕೆ ಹೇಳ, ಶಬ್ದ ಮಾಡಬಾರ್ದು. ಆಗ ರಾತ್ರಿ ಸಮಯ ಆಯಿತು. ಭಾಗ್ಯದೇವತೆ ಎದ್ದಳು, ಹೊರಗೆ ಬಂದಳು. ಯಜಮಾನ, ಬಾಗಿಲು ತೆಗಿ, ನಾ ಹೋಗಬೇಕು. ಅವ ಸಾಷ್ಟಾಂಗ ಹಾಕದ, ತಾಯಿ ಇನ್ನೂ ನೀರು, ಇನ್ನೂ ಇರಬೇಕು, ಇನ್ನೂ ಇರಬೇಕು. ಇಲ್ಲ, ನನ್ನ ಸಮಯ ಆಗ್ಯದ, ನಾ ಹೋಗಬೇಕಿಲ್ಲ ಅದು. ಅವಾಗ ಆ ತಾಯಿ ಅಂದಳು, ಭಾಗ್ಯದೇವತೆ ಅಂದಳು, ಮತ್ತು ನಾನು ನಿನಗೆ ಸಂಪತ್ತು ಕೊಟ್ಟು ಹೋಗ್ತಾ ಅಂದಿದ್ದ, ನೀ ಏನು ಕೇಳ್ತಿ ಅದು ಕೊಟ್ಟು ಹೋಗ್ತೀನಿ ಅಂದಿನಿ, ಮತ್ತು ಏನು ಕೇಳದ್ದ ಹೇಳು, ನೀ ಏನು ಕೇಳ್ತಿ ಅದು ಕೊಟ್ಟು ಹೋಗ್ತೀನಿ. ಅವಾಗ ಇಲ್ಲ ತಾಯಿ, ನೀ ಇಲ್ಲಿದ್ದರೆ ಸಾಕು, ನಂಗೆ ಎಲ್ಲರೂ ಇನ್ನೂ ಕೂಡ್ರಿ ಅಂತ ಒಂದು ಪಟ್ಟಿನೇ ಕೊಡ್ತಾರೆ. ನಿಂಗೆ ಕೇಳ್ತಾ ಇದ್ದೀನಿ, ಏನು ಕೇಳದ್ದ ಕೇಳು. ನಿಂಗೆ ಹಣ ಬೇಕಾ, ಸಂಪತ್ತು ಬೇಕಾ, ಅಧಿಕಾರ ಬೇಕಾ, ಏನು ಬೇಕು ಅದು ಕೊಟ್ಟು ಹೋಗ್ತೀನಿ. ಸಾಷ್ಟಾಂಗ ಹಾಕ್ಯಾನು ಹೇಳ್ತಾನೇ ಇಲ್ಲ. ಅವಾಗ ನೀ ಕೇಳು ಅಂತ ಸಿಟ್ಟು ಮಾಡಿದಳು. ಆಗ ಅವ ಅಂದ, ತಾಯಿ, ಹಣ ಬೇಡ, ಸಂಪತ್ತು ಬೇಡ, ಅಧಿಕಾರ ಬೇಡ, ನೀ ಕೊಡೋದಿದ್ರ ನಮ್ಮ ಮನ್ಯಾಗ ಪ್ರೀತಿಯಿಂದ ಇದ್ದೆವು, ಜೀವನ ತುಂಬ ಪ್ರೀತಿಯಿಂದ ಇರಂಗ ಅದೇ ನಮಗೆ ಸಂಪತ್ತು, ಅದೇ ನಮಗೆ ಆಶೀರ್ವಾದ ಮಾಡು. ಆ ಮಾತು ಕೇಳಿರ್ತಕ್ಕಂಥ ಭಾಗ್ಯದೇವತೆ ಅಂತಾಳೆ, ಆ ಭಾಗ್ಯದೇವತೆ ಅಂತಾಳೆ, ಯಜಮಾನ, ಈಗ ಬಾಗಿಲು ತೆಗಿಬೇಡ, ನೀ ಇಲ್ಲೇ ಮಲ್ಕೋ, ನಾ ಒಳಗೆ ಮಲಗ್ತೀನಿ. ಆ ಮಾತು ಕೇಳಿರ್ತಕ್ಕಂಥ ಯಜಮಾನ ಭಾಳ ಖುಷಿ ಪಡ್ತಾನೆ. ಒಳಗೆ ಹೋಗಿ ಮಲ್ಕೊಂಡು ಬಿಡ್ತಾಳೆ. ಬೆಳಗಾಗ್ತದೆ. ಸಣ್ಣ ಸಣ್ಣ ಪುಟಾಡಿ ಮಕ್ಕಳೆಲ್ಲ ಮನೆಯಾಗ ಹೋಗ್ತಾವೆ.
ಅವು ಹೋಗಂಥವು ಭಾಗ್ಯ ದೇವತೆಗೆ, ನೀ ರಾತ್ರಿನೇ ನಮ್ಮ ಮನೆಯಿಂದ ಹೋಗ್ತಾ ಅಂದಿದ್ದಿ, ಇಲ್ಲಿ ಯಾಕೆ ಉಳಿದಿದ್ದಿ? ಅವಾಗ ಅವರೆಲ್ಲ ಆ ಅಜ್ಜ, ಆ ತಾಯಿ ತಂದೆ ಎಲ್ಲರೂ ಹೇಳ್ತಾರೆ, ಆ ಭಾಗ್ಯ ದೇವತೆಗೆ ಹಂಗೆ ಅನ್ನಬಾರ್ದು. ಅವಾಗ ಎಲ್ಲರೂ ಪರಿವಾರದವರೆಲ್ಲ ಮುಂದೆ ಬಂದರು. ಆ ಭಾಗ್ಯ ದೇವತೆ ಹೇಳಿದಳು, ಎಲ್ಲಿ ಹಣ ಅದನೋ, ಎಲ್ಲಿ ಸಂಪತ್ತದನೋ, ಎಲ್ಲಿ ಅಧಿಕಾರ ಅದನೋ ಆ ಮನ್ಯಾಗ ಭಾಗ್ಯ ದೇವತೆ ಇರಳು. ಎಲ್ಲಿ ಪ್ರೀತಿ ಅದಲ್ಲ ಅವ್ರ ಮನೆಗೆ ನಾ ಭಾಗ್ಯ ದೇವತೆ ಇಲ್ಲೇ ಇರ್ತಾಳಂತಕ್ಕಂಥ ಮಾತು ಹೇಳಿ ಅವಳು ಅಲ್ಲೇ ಉಳಿದಳು. ಅಂದ್ರೆ ಎಲ್ಲಿ ಪ್ರೇಮ ಪ್ರೀತಿ ಅದಲ್ಲ ಅದೇ ಭಕ್ತ, ಅದೇ ಎಲ್ಲಕ್ಕಿಂತ ಮಹತ್ವದ. ಆ ಒಂದು ಪ್ರೇಮ ಪ್ರೀತಿಯಿಂದ ಇರೋದೇ ಬಹಳ ಮಹತ್ವದ. ಅಂಥ ಬದುಕು ಎಲ್ಲರದ ಆಗಬೇಕನ್ನೋ ಸಲುವಾಗಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಈ ಒಂದು ವಿಷಯನ ಇಟ್ಟಿದ್ದಾರೆ. ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ, ಇನ್ನೋರು ಆಡೋರಿದ್ದಾರೆ. ಅಪ್ಪುಗಳ ಆಶೀರ್ವಚನ ನಾವೆಲ್ಲ ಕೇಳಬೇಕಾಗಿದೆ. ನಿಜಕ್ಕೂ ಏನು ಬಸವಣ್ಣವರು ಕಲ್ಯಾಣ ರಾಜ್ಯ ಎಷ್ಟು ಅದ್ಭುತ ಮಾಡಿದ್ರು. ಅವರಿಗೆ ಯಾರೋ ಜೀವ ತೆಗಿಲಕ್ಕೆ ಬಂದವರಿಗೂ ಕೂಡ ಅವ್ರಿಗೆ ಶರಣ ಅಂತಂತಂದರು. ಕಾಶ್ಮೀರದಲ್ಲಿದ್ದಂಥ ರಾಜ ಅವನಂತಾನೆ, ನನ್ನ ಕಲ್ಯಾಣ ಪಟ್ಟಣ ಬಿಟ್ಟು ಎಲ್ಲರೂ ಕಾಶ್ಮೀರ ಬಿಟ್ಟು ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದಾರೆ? ಆ ಪ್ರಜೆಗಳೆಲ್ಲ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ನನ್ನ ಅನುಮತಿ ಇಲ್ಲಿ ಅಲ್ಲಿ ಯಾಕೆ ಹೋಗ್ತಾರೆ? ಅಲ್ಲಿ ಯಾರೋ ಬಸವಣ್ಣ ಅಂತಿದ್ದಾರೆ. ಹಾಗಿದ್ದರೆ ಆ ಬಸವಣ್ಣವ್ರದ್ದು ಜೀವರ ತೆಗಿಬೇಕು, ಇಲ್ಲ ಜೀವಂತರ ನನ್ನ ಬಳಿ ತರಬೇಕಂತ ತಿಳ್ಕೊಂಡು ಕೊಲೆಗಡಕನನ್ನು ಕರೆದು ಆದೇಶ ಮಾಡ್ತಾರೆ. ನೋಡು, ಇಲ್ಲಿ ಯಾರೋ ಬಸವಣ್ಣ ಅಂತಾರ, ಆ ಬಸವಣ್ಣವ್ರದ್ದು ಜೀವ ತೆಗಿಬೇಕು, ಇಲ್ಲ ಜೀವಂತ ನನ್ನ ಬಳಿ ತಗೊಂಡು ಬರಬೇಕು. ಆ ರಾಜ ಆಜ್ಞೆ ಅಂದ್ರೆ ಅದು ದೇವರ ಆಜ್ಞೆ. ಅವನಂತಾನೆ ಆಯಿತು ಅಂತಾನೆ, ಮಾತಿನ ಪ್ರಕಾರ ನಡಿತೀನಿ ಅಂತ ಹೇಳಿ ಮಾರ್ವೇಷದಲ್ಲಿ ಬಸವ ಕಲ್ಯಾಣಕ್ಕೆ ಹೋಗ್ತಾನೆ. ಅನುಭವ ಮಂಟಪ ಕಡೆಗೆ ಹೋಗ್ತಾನೆ. ಅಲ್ಲಿ ಯಾರೇ ಬರಲಿ ಅವ್ರಿಗೆ ಶರಣು ಶರಣಾರ್ಥಿ, ಕೂತ್ಕೊಳ್ರಿ, ನೀರು ಕುಡೀರಿ, ಪ್ರಸಾದ ತಗೋರಿ, ಎಲ್ಲರಿಗಿದೆ. ಅವನು ಮಾರ್ವೇಷದಲ್ಲಿ ಬಂದಂಥ ಆ ಕೊಲೆಗಡಕನಿಗೆ ಕೂಡ ಅಲ್ಲೆಲ್ಲರೂ ಅದೇ ಹೇಳ್ತಾರೆ. ಆ ಮಾತು ಕೇಳಿರ್ತಕ್ಕಂಥ ಕೊಲೆಗಡಕ ಅವನು ವಿಚಾರ ಮಾಡ್ತಾನೆ, ಜನ್ಮ ಕೊಟ್ಟಂಥ ನನ್ನ ತಾಯಿ ತಂದೆ ಬಿಟ್ಟರು, ಇನ್ನೊಂದು ಈ ಹೃದಯವಂತಿಕೆ ನಾ ಕಂಡಿದ್ದು ಅದು ಅನುಭವ ಮಂಟಪ ಶರಣರ ಹತ್ತಿರ. ಅಂಥ ಒಂದು ನನಗೆ ಊಟ ಮಾಡಲ್ಲತ್ತಾರ, ನೀರು ಕುಡಿಯಲ್ಲತ್ತಾರ, ಇದು ಯಾರೂ ನನಗಿಲ್ಲಿ ತನಕ ಹೇಳಿಲ್ಲ. ಮಾರ್ವೇಷದಲ್ಲಿ ಇದ್ದಂಥ ಅವನು ಆಲೋಚನೆ ಮಾಡ್ತಾನೆ, ಇಲ್ಲ ಈ ಕೊಲೆ ಮಾಡಬಾರ್ದು. ಮತ್ತನ್ನಿಸ್ತದೆ ಇದು ದೇವ ಆಜ್ಞೆ. ರಾಜ ಅಂದ್ರೆ ಅದು ಒಂದು ದೇವರು. ಮತ್ತೆ 4-5 ದಿನ ಅಲ್ಲೇ ಉಳಿದು ಆನಂತರ ಕೊಲೆ ಮಾಡಬೇಕಂತ ಬಸವಣ್ಣವರಿಗೆ ಮಲ್ಕೊಂಡವ್ರು ಇರ್ತಾರೆ. ಆ ಮಲ್ಕೊಂಡಿನ ಜಾಗಕ್ಕೆ ಖಡ್ಗ ತಗೊಂಡು ಒಳಗೆ ಪ್ರವೇಶ ಆಗ್ತಾನೆ. ಆವಾಗ ಹೋಗಿ ಆ ಬಸವಣ್ಣವ್ರ ಮುಖ, ಆ ಪ್ರಸನ್ನತೆ ಮುಖ, ಹಣಿಮೇಲು ವಿಭೂತಿ, ಅದನ್ನೆಲ್ಲ ನೋಡಿರ್ತಕ್ಕಂಥ ಕೊಲೆಗಡಕ ಆ ಖಡ್ಗವನ್ನು ತೆಗೆದು ಬೀಸಾಡಿ ಪಾದ ಹಿಡಿತಾನೆ, ಕಣ್ಣೀರು ಹಾಕ್ತಾನೆ. ಯಾರು ನೀ ಯಾರು ಅಂತ ಎಚ್ಚರ ಆಗ್ತದೆ ಬಸವಣ್ಣವ್ರಿಗೆ. ನೀ ಯಾರು ಯಾರು ಅಂತ ಕೇಳ್ತಾರೆ. ನಾನು ಕೊಲೆಗಡಕ, ನಿಮ್ಮ ಕೊಲೆ ಮಾಡ್ಲಿಕ್ಕೆ ಬಂದವನು. ನಿನ್ನ ಹೆಸರು ಏನು? ನನ್ನ ಹೆಸರು ಚೋರ ಚಿಕ್ಕಣ್ಣ ಅಂತಾರೆ. ಆ ಮಾತು ಕೇಳಿರ್ತಕ್ಕಂಥ ಬಸವಣ್ಣವರು, ನಿನ್ನ ಹೆಸರು ಇಂದಿನಿಂದ ಚೋರ ಚಿಕ್ಕಣ್ಣಲ್ಲ, ಶರಣ ಚಿಕ್ಕಣ್ಣ ಅಂತ ಬಸವಣ್ಣವ್ರು ಅಪ್ಪಿಕೊಳ್ತಾರೆ. ಅಂದ್ರೆ ಕೊಲೆಗಡಕರನ್ನು ಬಸವಣ್ಣವ್ರು ಪರಿವರ್ತನೆ ಮಾಡಿದ್ದು, ಎಲ್ಲರನ್ನ ಪ್ರೀತಿಸಿದರು. ಸಕಲ ಜೀವರಾಶಿಗಳನ್ನು ಬಸವಣ್ಣವ್ರು ಪ್ರೀತಿಸ ಸಲುವಾಗಿ ಇವತ್ತು ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಬಸವಣ್ಣವ್ರ ವಿಚಾರಗಳು ಆಚರಣೆಗೆ ತರ್ತಾ ಇದ್ದಾರೆ. ಅಂಥ ಬಸವಣ್ಣವ್ರ ತತ್ವ, ಬಸವಣ್ಣವ್ರ ವಿಚಾರ ಅಂದು ಇಂದು ಮುಂದೆಂದೆಂದಿಗೂ ಅದು ಪ್ರಸ್ತುತ ಇದೆ. ಅಂಥ ಒಂದು ಇದನ್ನೇ ಇಲ್ಲಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಇಲ್ಲಿ ಒಂದು ರೀತಿ ಕಲ್ಯಾಣ ರಾಜ್ಯನೇ ಈ ಕೊಪ್ಪಳ ಗವಿಸಿದ್ದೇಶ್ವರ ಮಠದಿಂದ ಇಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ.